ಸಾಯೋ ಜೀವಕ್ಕೆ ನೀರು ಬಿಡೋ ಅಗತ್ಯ ಇಲ್ಲ ಕಣೋ ಆರ್ಯ. ನನಗೆ ನಿನ್ನ ಊಟ ಬೇಡ. ಇವತ್ತು ಮಧ್ಯಾಹ್ನ ಕೋರ್ಟ್, ಅಲ್ಲಿ ವಿಚಾರಣೆ. ಅಲ್ಲಿನ ಅಪರಾಧಿ ಅಂತ ಪ್ರೂವ್ ಆದರೆ ಪರಪ್ಪನ ಅಗ್ರಹಾರಲ್ಲಿರ್ತೀಯ. ಅಲ್ಲಿಗೆ ನಾವು ಯಾರೂ ಊಟ ತಂದ್ಕೊಡೋದಕ್ಕಾಗಲ್ಲ ಕಣೋ. ಏನೋ ಇಷ್ಟು ದಿನ ಅಣ್ಣ ಅನ್ನೋ ಕನಿಕರ ಇತ್ತು. ಕೊನೆ ಸಲ ನಿನಗೆ ಊಟ ತಂದ್ಕೊಡೋಣ ಅನ್ನಿಸ್ತು. ತಗೋ. ಅಣ್ಣ ಅನ್ನೋ ಕನಿಕರ ಚೆನ್ನಾಗಿದೆ ಕಣೋ. ಬಣ್ಣದ ಮಾತಿಗೆ ಭಾವನೆಗಳ ಸ್ಪರ್ಶ. ಸುಳ್ಳನ್ನೇ ಸತ್ಯ ಅಂತ ನಂಬಿ ನನ್ನ ಸಾವಿನ ಮನೆ ಕಳಿಸ್ತಾ ಇದೆಯಾ. ನನ್ನ ಭಾವನೆಗಳಿಗೆ ಬೀಗ ಹಾಕಿ ಅಣ್ಣ ಅನ್ನೋ ಮಮಕಾರಕ್ಕೆ ಮುಳ್ಳು ಚುಚ್ಚೋ ಪ್ರಯತ್ನ. ನಿನ್ನ ತಮ್ಮ ಅನ್ನೋದನ್ನು ಮರ್ತು ಕೇಳ್ತಾ ಇದ್ದೀನಿ. ನಿನ್ನ ಕೈ ಮುಗಿದು ಬೇಡ್ಕೊತಾ ಇದ್ದೀನಿ. ಸತ್ಯವಾಗ್ಲೂ ಹೇಳ್ತೀನಿ ಕಣೋ, ನಾ ಸಾಕ್ಷಿಗೆ ಆಕ್ಸಿಡೆಂಟ್ ಮಾಡಿಲ್ಲ. ನನ್ನ ನಂಬೋ. ಮುಚ್ಚೋ ಬಾಯಿ. ಏನೋ ಉಪವಾಸದಿಂದ ಸಾಯ್ತಿದ್ಯಲ್ಲ ಅಂತ ಊಟ ತಂದು ಕೊಟ್ರೆ ಮಳ್ಳದ ಹಾಗೆ ನನಗೆ ಬ್ರೈನ್ ವಾಶ್ ಮಾಡಕ್ಕೆ ಟ್ರೈ ಮಾಡ್ತಿದ್ಯಾ. ಈಗ ನಾನು ನಿನ್ನ ತಮ್ಮ ಅಲ್ಲ, ಇನ್ಸ್ಪೆಕ್ಟರ್. ನೀನು ಇನ್ಸ್ಪೆಕ್ಟರ್ ಆಗಕ್ಕೂ ಮುಂಚೆ ಸಾಕ್ಷಿ ಹೇಗೆ ನನ್ನ ತಂಗಿನೋ ಹಾಗೆ ನೀನು ನನ್ನ ತಮ್ಮ ಕಣೋ. ಅದನ್ನ ಮರಿಬೇಡ. ಅವಳು ನಿನ್ನ ತಂಗಿ ಆಗಿರೋ ತಪ್ಪಿಗೆ ಇವತ್ತು ಸಾವಿನ ಮನೆ ಬಾಗ್ಲು ತಟ್ತಿರೋದು. ಎಷ್ಟು ಪ್ರೀತಿ ಇಟ್ಕೊಂಡಿದ್ಲು ನಿನ್ ಮೇಲೆ. ಅಂತವಳನ್ನ ಇಲ್ಲ ಕಣೋ ಆರ್ಯ, ನಾನು ನಿಜ ಹೇಳ್ತಾ ಇದ್ದೀನಿ. ಸಾಕ್ಷಿಗೆ ನಾನು ಆಕ್ಸಿಡೆಂಟ್ ಮಾಡಿಲ್ಲ ಕಣೋ. ಕಣ್ಣಾರೆ ಕಂಡ್ರು ಇಲ್ಲ ಅಂತ ವಾದಿಸ್ತಿದ್ಯಲ್ಲೋ. ನೀನು ಅಮ್ಮ ವಾಪಸ್ ಮನೆಗೆ ಬಂದಾಗ ನಾವೆಲ್ಲರೂ ಎಷ್ಟು ಸಂತೋಷವಾಗಿರ್ತೀವಿ ಅಂತ ಕನ್ಸು ಕಟ್ಕೊಂಡಿದ್ದೆ. ನಮ್ಮ ಫ್ಯಾಮಿಲಿ ಥರ ಯಾವ ಫ್ಯಾಮಿಲಿನೂ ಇರಲ್ಲ. ಈಗ ನಮ್ಮ ಕುಟುಂಬ, ಅಲ್ಲಿ ಸಾಕ್ಷಿ ಮಕ್ಕಳು, ನಿನ್ನ ಮಕ್ಕಳು, 1000 ಕನ್ಸು ಕಟ್ಕೊಂಡಿದ್ದೆ. ಇನ್ನೊಬ್ಬನ ಹಠ, ಕೋಪ, ದ್ವೇಷದಿಂದ ನಮ್ಮ ಸಂಸಾರನೇ ಹಾಳಾಗೋಯ್ತು. ಅಮ್ಮ ಅಷ್ಟು ಒಳ್ಳೆಯವ್ರು ಕಣೋ. ಅಂಥವ್ರ ಹೊಟ್ಟೆಯಲ್ಲಿ ನೀನು ಹುಟ್ಟಿದ್ಯಲ್ಲ, ಹೇಗೋ ಬಂತ ಆ ಬುದ್ಧಿ ನಿನ್ಗೆ. ಮನುಷ್ಯ ಆಗೋದಕ್ಕೆ ನಾಲಾಯಕು. ರಾಕ್ಷಸ ಹುಟ್ಟಬೇಕಿತ್ತು ನೀನು. ಈ ರೀತಿ ಚುಚ್ಚು ಮಾತಾಡ್ಬೇಡ ಕಣೋ ಆರ್ಯ. ನಾನ್ ಕೋಪಿಸ್ತಾ ಇರ್ಬೋದು, ಹಾಗಂತ ನನ್ನ ತಂಗಿ ಜೀವಕ್ಕೆ ಆಪತ್ತು ಕೊಡೋಷ್ಟು ಕಟುಕ ಅಲ್ಲ ಕಣೋ. ನಂಬೋ. ನಿನ್ ಮೊಸಳೆ ಕಣ್ಣೀರಿಗೆ ನಾನು ಕರಗಲ್ಲ ಕಣೋ. ಅಮ್ಮ ನಿನ್ನ ಮುಂಚೆ ನಂಬ್ತಿದ್ರು, ಆದ್ರೆ ಈಗ ಕೂಡ 3 ಕಾಸಿಗೆ ಬೆಲೆ ಕೊಡಲ್ಲ ನಿನ್ನ ಮಾತಿಗೆ. ಗುಡ್ ಬೈ ಫಾರ್ ಎವರ್.